ಓಟ್ ಹಾಕ್ಸ್ಯಂತೀರಿ ಹೊಕ್ಕಿರಿ ಮತ್ತು ಯಾರೂ ಬರಲ್ಲ. ನೀವು ಅವ್ರಾಗ ನಾವು ಅವ್ರ ಮನೆ ಮಕ್ಳಿಗೆ ಹೋದೆ ಅಂದರೆ ಏನಂತೆ ಬೆಂಗ್ಳೂರು ಹೋಗ್ಯಾರಂತೆ ಓಡು ನಾಯಿ ಬಿಡ್ರಿ, ನಾಯಿ ಅವ್ರು ಹೋಗಲಿಲ್ಲ ಅಂದ್ರೆ ನಾಯಿ ಕಳಿಸ್ರಿ ಅಂತೀರಿ. ಗೆಲ್ಸ್ಕೊಡ್ತಾಯಿ ಮನೆ ಇಲ್ದಾರೆ ಮನೆ ಬೇಕು, ನಮ್ಮ ಮಕ್ಳಿಗೆ ಸ್ಕೂಲ್ ಓದೋಕ್ಕೆ ಅನುಕೂಲ ಆಗಬೇಕು. 10,000 ರೂಪಾಯಿ ಮನೆ ಬಾಡಿಗೆ ಲಕ್ಷ ಗಂಟ್ಲೆ ಅಡ್ವಾನ್ಸ್ ಕೇಳ್ತಾ ಇದ್ದಾರೆ. ಎಲ್ಲಿದೆ ತರಾನ ನಾವು ಮಕ್ಕಳಿಗೆ ಡಬಲ್ ಡಿಗ್ರಿ ಅಂಕ ಓದಿಸಿದ್ವಿ, ಯಾವ ಕೆಲಸನೂ ಕೊಡಲಿಲ್ಲ, ಯಾವ ಕೆಲಸನೂ ಸಿಗಲ್ಲ. ಹೇಳ್ರಿ ಮತ್ತೆ ಹೆಂಗೆ ನಮ್ಮ ಜೀವನ ಹಿಂಗಾದ್ರೆ? ನೆಲ್ಪಾಡ್ ಬಗ್ಗೆ ನೆಲ್ಪಾಡಿಗೆ ಧಿಕ್ಕಾರ ಅಂತೀವಿ ನಾವು. ಯಾಕಂದರೆ ನಾವು ಕಾಂಗ್ರೆಸ್ ಕಾರ್ಯಕರ್ತ. ಅವ್ರು ಹೇಳಿದ್ದಕ್ಕೆ ಈ ಕಾಂಗ್ರೆಸ್ಸಿಗೆ ನಾವು ವೋಟ್ ಮಾಡಲ್ಲ. ಟೋಪಿ ಗಡ್ಡದ ಬಗ್ಗೆ ಯಾಕೆ ಬೇಕು? ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡಲಿ. ನಾವು ಎಲ್ಲರೂ ಸೋಲಿಸ್ತಿಬೇಕು. ಯಾಕಂದರೆ ನಮ್ಮ ಅಲ್ಪಸಂಖ್ಯಾತರಿಗೆ ಐಂದವರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಟಿಕೆಟ್ ಕೊಟ್ಟಿಲ್ಲ ಅವರು. ನೀವು ರಾಜಕೀಯ ಬೇರೆ ಮುಸ್ಲಿಮ್ಸ್ ಹಿಂದೂಸ್ ಮಾಡೋದು ನೀವು ಮಾಡಿ ಮತ್ತೆ ಏನಂತಲ್ಲ ನೀವು ಸಾಫ್ ಸುಥರ ಆಗಿ ನಮಗೆ ಓಟ್ ಕೊಡ್ರಿ, ನಾವು ಮುಸ್ಲಿಮ್ ಜೊತೆಗೆ ಇದೀವಿ ಅಂತ ಹೇಳ್ತೀವಿ. ಹೌದಾ? ಇದು ನಿಜ. ನಾವು ಹೇಳಿದ ಮೊನ್ನೆ ಅದು ಅವ್ರಿಗೆ ನಿಮಗೆ ಓಟ್ ಕೊಡಬೇಕಾ? ಈ ಸರಿ ಬಿಟ್ಟು ಕೊಟ್ಟಿಲ್ಲ ಅವರು. ಭಾಳ ಜಿದ್ದಿಂದ ತಗೊಂಬಂದಿದ್ದಾರೆ. ಇದೆಲ್ಲೋ ಎಲ್ಲರಿಗೂ ಒಂದು ಮನಸ್ಸಿನಾಗ ನೋವಿದೆ. ಬಿಟ್ಟು ಕೊಟ್ಟಿದ್ರೆ ಹಿಂದುಳಿದವರು ಯಾರಿಗಾರು ಕೊಟ್ಟರೆ ಮಾಡ್ತಿದ್ದೀವಿ ಸರ್ ನಾವು. ನಾಯಕರಿಗೆ, ಕುರುಬರಿಗೆ, ಮುಸ್ಲಿಮ್ಸಿಗೆ, ಕ್ರಿಶ್ಚಿಯನಿಗೆ ಯಾರಿಗೆ ಕೊಟ್ಟರು ನಾವು ಮಾಡ್ತಿದ್ವಿ ಸರಿ. ಆಮೇಲೆ ನಾಯಕರು ಎಲ್ಲರೂ ಏನು ನಾಯಕರುಗಳು ಎಲ್ಲರಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸುಮ್ಮನೆ ತೋರಿಸ್ತಾ ಇದ್ದಾರಲ್ಲ, ಯಾರು ಮಾಡ್ತಿಲ್ಲ. ಎಲ್ಲ ನಾಯಕರುಗಳು ಮಾಡ್ತಿರೋದೇ ಬಿ ಜೆ ಪಿಗೋಸ್ಕರ. ಯಾಕಪ್ಪ ಅಂದರೆ ಆ ಥರ ಶಾನು ಶಿವಶಂಕರಪ್ಪ ಅವರು ಒಳ್ಳೆ ಕೆಲಸ ಮಾಡೋಗಿದ್ದಾರೆ. ಆ ಥರ ಜನರಿಗೆ ಹಚ್ಕೊಂಡಾರೆ. ಇನ್ನೊಂದು ಮಾತೇನಪ್ಪ ಅಂದರೆ ಅವ್ರು ಯಾರಿಗೂ ಈ ಜಾತಿ ಆ ಜಾತಿ ಅಂತ ಯಾವತ್ತೂ ಮಾಡಿಲ್ಲ. ಆದರೆ ಇದ್ರ ಮುಂದೆ ಅವ್ರ ಮೊಮ್ಮಗ ಒಳ್ಳೆ ಕೆಲಸ ಮಾಡ್ತಾನೆ ಅಂತೇಳಿ ಭರವಸೆ ಐತಿ. ಯಾಕಪ್ಪ ಅಂದರೆ ಬಿ ಜೆ ಪಿಗೆ ಬರೋಕ್ಕೆ ಕೊಡಬಾರ್ದು. ನಮ್ಮ ದಕ್ಷಿಣದಲ್ಲಿ ಯಾವತ್ತೂ ಬಿ ಜೆ ಪಿ ಬಂದಿಲ್ಲ. ಈ ಸಲ ಬಂದರೆ ದಾವಣಗೆರೆ ಇದು ಕಾಂಗ್ರೆಸ್ಸೇ ಬರೋದು. ಆ ಕಾಂಗ್ರೆಸ್ ಓಟೇ ಈ ಸಲ ಇವ್ರು ತೊಗೊಳ್ತಿರೋದು, ಯಾರು ಪಕ್ಷೇತರರು ತೊಗೊತಿರೋದು. ನಾವು ಎಲ್ಲರೂ ಇಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ 90% ಕೈಗೆ ಓಟ್ ಹಾಕೋದು. ಆದರೆ ಏನು ಕಾಂಗ್ರೆಸ್ ಆದರೆ ಏನು? ನಮ್ಮ ಹೆಸರು ರತ್ನಮ್ಮ. ಚುನಾವಣೆ ನೋಡಿ ಸಹ ಚೆನ್ನಾಗೈತಿ, ಇಲ್ಲ ಅಂತ ಹೇಳಲ್ಲ. ಎಲ್ಲರೂ ಬಡವರೇ ಇರೋದಿಲ್ಲಿ. ಮನೆ ಇಲ್ಲಂತಾರೆ ಭಾಳ ಇರೋದು. ಮನೆ ಇಲ್ದವ್ರಿಗೆ ಮನೆ ಮಾಡಿಕೊಡ್ರಿ. ನಮ್ಮ ಗಂಡ್ಮಕ್ಳಿಗೆ ಎಲೆಕ್ಷನ್ ಇದ್ರೆ ಮಾತ್ರ ಅಷ್ಟೇ ನಮಸ್ಕಾರ ನಮಸ್ಕಾರ ಅಂತ ಬರ್ತೀರಿ. ಹೌದಾ? ಓಟ್ ಹಾಕ್ಸ್ಯಂತೀರಿ ಹೊಕ್ಕಿರಿ ಮತ್ತು ಯಾರೂ ಬರಲ್ಲ. ನೀವು ಅವ್ರಾಗ ನಾವು ಅವ್ರ ಮನೆ ಮಕ್ಳಿಗೆ ಹೋದೆ ಅಂದರೆ ಏನಂತೆ ಬೆಂಗ್ಳೂರು ಹೋಗ್ಯಾರಂತೆ ಓಡು ನಾಯಿ ಬಿಡ್ರಿ, ನಾಯಿ ಅವ್ರು ಹೋಗಲಿಲ್ಲ ಅಂದ್ರೆ ನಾಯಿ ಕಳಿಸ್ರಿ ಅಂತೀರಿ. ಹೌದಾ? ನಮ್ಗೆ ಆ ಥರ ಮಾಡಬಾರ್ದು. ಈ ಸರಿ ಏನಾರಾಗಲಿ ಗೆಲ್ಸ್ಕೊಡ್ತಾರೆ ನಮ್ಮ ಜನ. ನಮಗೆ ಓಟು ಗೆಲ್ಸ್ಕೊಡ್ತಾಯಿ ಮನೆ ಇಲ್ದಾರೆ ಮನೆ ಬೇಕು, ನಮ್ಮ ಮಕ್ಳಿಗೆ ಸ್ಕೂಲ್ ಓದೋಕ್ಕೆ ಅನುಕೂಲ ಆಗಬೇಕು. ಹೌದಾ? ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಗೈತಿ. ಅದನ್ನು ಕಡಿಮೆ ಮಾಡಬೇಕು. 1,000 ರೂಪಾಯಿ 10,000 ರೂಪಾಯಿ ಮನೆ ಬಾಡಿಗೆ ಲಕ್ಷ ಗಂಟ್ಲೆ ಅಡ್ವಾನ್ಸ್ ಕೇಳ್ತಾ ಇದ್ದಾರೆ. ಎಲ್ಲಿದೆ ತರಾನ ನಾವು? ನಮ್ಮ ಮನ್ಯಾಗ ಹೆಣ್ಮಕ್ಳು ಮನೆಗಿರೋರೆಲ್ಲ ನಾವು ದುಡಿಯೋಕೆ ಬರ್ತಾ ಇದ್ದೇವೆ ಇವಾಗ. ಅದೇ ನಮ್ಮ ಗಂಡು ಚೆನ್ನಾಗಿ ದುಡಿಮಿದಿದ್ರೆ ಯಾಕೆ ಬರ್ತಿದ್ದೀವಿ ಹೇಳು? ಮಕ್ಕಳಿಗೆ ಡಬಲ್ ಡಿಗ್ರಿ ಅಂಕ ಓದಿಸಿದ್ವಿ, ಯಾವ ಕೆಲಸನೂ ಕೊಡಲಿಲ್ಲ, ಯಾವ ಕೆಲಸನೂ ಸಿಗಲ್ಲ. ಹೇಳ್ರಿ ಮತ್ತೆ ಹೆಂಗೆ ನಮ್ಮ ಜೀವನ ಹಿಂಗಾದ್ರೆ? ನಮ್ಮವು ನನಗೆ 4 ಹೆಣ್ಣು ಮಕ್ಕಳೇ. ದುಡಿದ್ರೆ ಮುದ್ದೆ, ದುಡಿಲ್ಲ ಅಂದರೆ ಜೀವನ ಇಲ್ಲ, ನಮಗೆ ಗತಿ ಇಲ್ಲ, ಯಾರು ಸಪೋರ್ಟ್ ಇಲ್ಲ ನಮಗೆ. ಅದು ಒಂದು ತಿಂಗಳು ಕೊಡ್ತಾರೆ, ಒಂದು ತಿಂಗಳು ಇಲ್ಲ. ಏನು ಕಂಟಿನ್ಯೂ 2,000 ರೂಪಾಯಿನೇ ಬರ್ತೈತ್ರ? ಮತ್ತು ಕಂಟಿನ್ಯೂ ಆಗಿ ಬರ್ತೈತೆ ಏನು ಹೇಳ್ರಿ? ಬೇರೆ ಎಲ್ಲ ಡೆವಲಪ್ಮೆಂಟ್ ಆಗಬೇಕು. ನಮಗೆ ಫಸ್ಟು ನಮಗೆ ಮನೆ ಇಲ್ದರೆ ಮನೆ ಕೊಡ್ಬೇಕಷ್ಟೇ. ಅವ್ರು ಡೆವಲಪರ್ ಮಾಡ್ಕೊಳ್ಳಿ, ಅವ್ರು ಏನಾರು ಮಾಡ್ಕೊಳ್ಳಿ, ನಮಗೆ ಮನೆ ಇಲ್ದರೆ ಮನೆ ಕೊಡಬೇಕು. ಅದೇ ಮೇನ್ ನಮಗೆ ಇರೋದು. ನಾವು ಗಂಜಿ ಆಮ್ಲೇನಾಗಲಿ ಮಾಡ್ಕೊಂಡು ಕುಡಿತೀವಿ, ನಮಗೆ ಮನೆ ಇಲ್ದರೆ ಮನೆ ಮಾಡಿಕೊಡ್ರಿ. ಏನಪ್ಪ? ಅಷ್ಟೇ. ನಮಗೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ. ಮಳೆಗಾಲ ಬಂದರೆ ನಮಗೆ ಗಂಡ್ಮಕ್ಳು ಯಾವುದೂ ಫ್ಯಾಕ್ಟ್ರಿ ಇಲ್ಲ ದುಡಿಯೋಕೆ. ನಾವು ಗಾಡಿ ತಪ್ಪಾಡ್ಕೊಬೇಕು, ದುಡಿಬೇಕು. ನನ್ನ ಹೆಸರು ತಮ್ಮಣ್ಣ ರಫೀಕ್ ಅಂತ. ಏನು ಇಲ್ಲಿ ಬೈ ಎಲೆಕ್ಷನ್ ಆಗ್ತಾಯಿದೆ. ಇವತ್ತು ಕಾಂಗ್ರೆಸ್ಸಿಂದ ಭಾಳ ಸಿಟ್ಟಾಗ್ಯಾರ ಇಲ್ಲಿ. ಯಾಕಂದರೆ ಕೆಲವು ಕಾಂಗ್ರೆಸ್ ಲೀಡ್ರುಗಳು ನೆಲ್ಪಾಡ ಅನ್ನಲ್ಲ ಅವರಿಗೆ, ಅನ್ಪಡ ಅಂತೀನಿ ಅವನಿಗೆ. ಯಾಕಂದರೆ ಬಂದು ಇಲ್ಲಿ ಎಲ್ಲ ಟೋಪಿ ಗಡ್ಡದ ಮೇಲೆ ಏನೋ ಹೇಳಿ ಹೋಗ್ಯಾರ ಅವರು. ಟೋಪಿ ಗಡ್ಡ ಹಾಕಿದರೆ ಅವರು ಮುಸ್ಲಿಮಾನ್ ಏನಂತ ಅವ್ರು ಅಂದಾರ. ಈಗ ಇಲ್ಲಿ ಮುಖ್ಯಮಂತ್ರಿ ರ್ಯಾಲಿ ಇದೆ, ನಾವು ವಿರೋಧ ಮಾಡ್ತೀವಿ. ಇಲ್ಲಿ ನೆಲ್ಪಾಡ್ ಬಗ್ಗೆ ನೆಲ್ಪಾಡಿಗೆ ಧಿಕ್ಕಾರ ಅಂತೀವಿ ನಾವು. ಯಾಕಂದರೆ ನಾವು ಕಾಂಗ್ರೆಸ್ ಕಾರ್ಯಕರ್ತ. ಅವ್ರು ಹೇಳಿದ್ದಕ್ಕೆ ಈ ಕಾಂಗ್ರೆಸ್ಸಿಗೆ ನಾವು ವೋಟ್ ಮಾಡಲ್ಲ. ಈಗ ನಾವು ಬೇರೆ ಪಕ್ಷಕ್ಕೆ ವೋಟ್ ಮಾಡ್ತೀವಿ. ಹೇಳ್ತಾರೆ ಅಂದರೆ ಇವ್ರಿಗೆ ಯಾಕೆ ಬೇಕು? ಟೋಪಿ ಗಡ್ಡದ ಬಗ್ಗೆ ಯಾಕೆ ಬೇಕು? ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡಲಿ. ಬಂದು ಇಲ್ಲಿ ಏನು ಬೇಕು ಅದು ಹೇಳಿ ಎಲ್ಲ ಮುಸ್ಲಿಂ ಜನಾಂಗಕ್ಕೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅವರು? ಅವರು ಮುಸ್ಲಿಮ್ ಹೌದಲ್ಲ? ನಾ ಅವ್ರಿಗೆ ಪ್ರಶ್ನೆ ಮಾಡ್ತಾಯಿದ್ದೀನಿ, ಅವ್ರು ಮುಸ್ಲಿಮ್ ಹೌದಲ್ಲ?
ಇಲ್ಲಿ ದಕ್ಷಿಣ ಭಾಗದಲ್ಲಿ ಕಾಂಗ್ರೆಸ್ ವಿರುದ್ಧ ಭಾಳ ಜನ ಆಗ್ಯಾರ. ಈ ಸಲ ಕಾಂಗ್ರೆಸ್ ಸೋಲ್ತೈತಿ, ನಾವೆಲ್ಲರೂ ಸೋಲಿಸ್ತಿಬೇಕು. ಯಾಕಂದರೆ ನಮ್ಮ ಅಲ್ಪಸಂಖ್ಯಾತರಿಗೆ ಐಂದವರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಟಿಕೆಟ್ ಕೊಟ್ಟಿಲ್ಲ ಅವರು. ಹಂಗಾಗಿ ನಾನು ಎಲ್ಲ ಇಲ್ಲಿ ಸಮಾಜ ಮುಖಂಡರಿಗೂ ಇಲ್ಲಿ ಯುವಕರಿಗೂ ಇವತ್ತು ನಾನು ಮನವಿ ಮಾಡ್ತೀನಿ, ಈ ಸಲ ಕಾಂಗ್ರೆಸ್ ಬಿಟ್ಟು ಯಾರಿಗಾರ ಓಟ್ ಹಾಕ್ರಿ. ನೀವು ಭಾಳ ಜನ ಪಕ್ಷೇತರ ನಿಂತ್ಕೊಂಡಾರ, ಯಾರಿಗಾರ ಓಟ್ ಮಾಡಿ ಕಾಂಗ್ರೆಸ್ಸಿಗೆ ಸೋಲಿಸ್ರಿ. ಇವತ್ತು ಈ ಸಲ ಕಾಂಗ್ರೆಸ್ಸಿಗೆ ಸೋಲಿಸಿದರೆ ಬರೋ ದಿನಗಳಲ್ಲಿ 28ರಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗ್ತೈತೆ. ನಾವು 84,000 ಇಲ್ಲಿ ಓಟ್ ಅದಾವು, ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿದರೆ 3 ಸಲ ಟಿಕೆಟ್ ಕೊಡಿದರೆ ಮುಂದಿನ ಸಲ ಹೇಳಿದರು. ಶಾಮನೂರು ಶಿವಶಂಕರಪ್ಪ ಇದ್ದಿದ್ದಕ್ಕೆ ನಾವು ಕೇಳಿಲ್ಲ, ಈಗ ಅವರು ಇಲ್ಲ, ನಾವು ಕೇಳಬೇಕು. ನಮಗೆ ಕೊಟ್ಟು ಅವ್ರು ಗೆಲ್ಸ್ಕೊಂಬರ್ಬೇಕಿತ್ತು, ಕೊಟ್ಟಿಲ್ಲ ಅವರು. ನಾವು ಇಲ್ಲ, ಎಲ್ಲರೂ ಬೇಜಾರಾಗಿವೆ. ಇಲ್ಲಿ ಎಲ್ಲ ಸಮಾಜ ಮುಖಂಡರಿಗೆ ಹೇಳ್ತಾ ಇದ್ದೀನಿ, ಇಲ್ಲ ನಮ್ಮ ಅಕ್ಕ ತಂಗಿಯರಿಗೂ ಹೇಳ್ತಾ ಇದ್ದೀನಿ, ಈ ಸಲ ಕಾಂಗ್ರೆಸ್ ಬಿಟ್ಟು ಯಾರಿಗಾರ ಓಟ್ ಹಾಕಿ ನೀವು. ನಮ್ಮ ಹೆಸರು ಸದ್ದಾಮ್ ಅಂತ. ನಾವು ನೋಡಾಕತ್ತೀವಿ ಪಾಲಿಟಿಕ್ಸ್, ಅವರು ಹೇಳಾಕತ್ತಿರೋದು ನೋಡಿದರೆ ನಮಗೆ ಪಾಲಿಟಿಕ್ಸ್ ಬರೋಂಗಿಲ್ಲ ಅಂತ. ರಾತ್ರಿಗೆ ನೋಟು, ಬೆಳಗ್ಗೆ ಓಟು, ಅದು ಹೇಳಿದ್ದು ನಿಜಾನ? ಗಡ್ಡ ಬಿಟ್ಕೊಂಡು ಟೋಪಿ ಹಾಕ್ಕೊಂಡು ಅವ್ರದ್ದು ಏನು ಕೇಳ್ತೀರಾ ಅಂಥೇಳಿ. ಅವ್ರು ಮುಸಲ್ಮಾನ್ ಏನದು? ನೀವು ಮುಸಲ್ಮಾನ್ರಾ? ಕಾಂಗ್ರೆಸ್ಸಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರು ಮುಸಲ್ಮಾನ್ರಾ? ನಾವು ಮುಸಲ್ಮಾನ್ ಅಲ್ರ? ಹೇಳೋದು ಏನು ನೀವು ಮಾತು ಗೊತ್ತಾಗತ್ತಿಲ್ಲ ನಮಗೆ. ನೀವು ರಾಜಕೀಯ ಬೇರೆ, ಮುಸ್ಲಿಮ್ಸ್ ಹಿಂದೂಸ್ ಮಾಡೋದು ನೀವು ಮಾಡಿ ಮತ್ತೆ ಏನಂತಲ್ಲ ನೀವು ಸಾಫ್ ಸುಥರ ಆಗಿ ನಮಗೆ ಓಟ್ ಕೊಡ್ರಿ, ನಾವು ಮುಸ್ಲಿಮ್ ಜೊತೆಗೆ ಇದೀವಿ ಅಂತ ಹೇಳ್ತೀವಿ. ಹೌದಾ? ಇದು ನಿಜ? ನಾವು ಹೇಳಿದ ಮೊನ್ನೆ ಅದು ಅವ್ರಿಗೆ ನಿಮಗೆ ಓಟ್ ಕೊಡಬೇಕಾ? ನೀವು ಹೇಳಿದ್ದಕ್ಕೆ ಚಲೋ ಮಾತದ ರೀ. ರಾಜಕೀಯ ಮಾಡೋದು ರಾಜಕೀಯ ಥರ ಮಾಡಿ, ಅದನ್ನು ನಿಮಗೆ ರಾಜಕೀಯ ಚಲೋನ ಆಗಂಗಿಲ್ಲ. ನೀವು ಹೇಳಿದ ಮಾತೇ ತಪ್ಪೋದು. ನೀವು ಕ್ಷಮೆ ಕೇಳಬೇಕು ಎಲ್ಲ ಮುಸ್ಲಿಂ ಮಂದಿಗೆ, ನಾ ಹೇಳೋದಷ್ಟೇ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸರಿ ಯಾಕಪ್ಪ ಎಲ್ಲರಿಗೂ ಮನಸ್ಸು ನೋವಪ್ಪ ಅಂತಂತಂದರೆ, ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ಬೇಕಿತ್ತು, ಹಿಂದುಳಿದವ್ರಿಗೆ ಯಾರಿಗಾರು ಕೊಟ್ಟಿದ್ರು ನಡೀತಿತ್ತು. ಅವರು ಈ ಸರಿ ಬಿಟ್ಟು ಕೊಟ್ಟಿಲ್ಲ. ಅವರು ಭಾಳ ಜಿದ್ದಿಂದ ತಗೊಂಬಂದಿದ್ದಾರೆ. ಇದೆಲ್ಲೋ ಎಲ್ಲರಿಗೂ ಒಂದು ಮನಸ್ಸಿನಾಗ ನೋವಿದೆ ಎಲ್ಲರಿಗೂ. ಕೆಲಸದ ಬಗ್ಗೆ ಹೇಳೋದಾದರೆ ನಿಮಗೆಲ್ಲ ಗೊತ್ತಿದ್ದೇ ಐತಿ, ಕೆಲಸ ಮಾಡಲೇಬೇಕು. ಅವರು ಗೆದ್ದಿರ್ತಾರೆ ಅಂದ್ರೆ ಮಾಡಲೇಬೇಕಾಗುತ್ತೆ, ಅದ್ರದ್ದು ಇಲ್ಲ. ಬಟ್ ಏನಪ್ಪ ಅಂದ್ರೆ ಈ ಸತಿ ಅವ್ರು ಬಿಟ್ಕೊಡ್ಬೇಕಿತ್ತು ಅಲ್ಪಸಂಖ್ಯಾತರಿಗೋಸ್ಕರ. ಬಿಟ್ಕೊಟ್ಟಿದ್ರೆ ಹಿಂದುಳಿದವರು ಯಾರಿಗಾರು ಕೊಟ್ಟರೆ ಮಾಡ್ತಿದ್ದೀವಿ ಸರ್ ನಾವು. ನಾಯಕರಿಗೆ, ಕುರುಬರಿಗೆ, ಮುಸ್ಲಿಮ್ಸಿಗೆ, ಕ್ರಿಶ್ಚಿಯನಿಗೆ ಯಾರಿಗೆ ಕೊಟ್ಟರು ನಾವು ಮಾಡ್ತಿದ್ವಿ. ಈ ಸರಿ ಅವರು ಹಠದಿಂದ ತಗೊಂಬಂದ್ರಲ್ಲ, ಅದು ಭಾಳ ನೋವಾಗೈತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಆ ಜಮೀರ್ ಅಹ್ಮದ್ ಸರ್ ಬಗ್ಗೆ ಸ್ವಲ್ಪ ಮಾತಾಡಿದ್ರು ಅವರು. ಎಲ್ಲೋ ಒಂದು ಸ್ವಲ್ಪ ಮನಸ್ಸಿಗೆ ಭಾಳ ನೋವಾಗ್ಬಿಟ್ಟು ನಮಗೆ. ಅವರು ನಮ್ಮ ಎಲ್ಲರಿರಲಿ, ಅವರು ನಮ್ಮ ಒಂದು ಸಮಾಜದ ಅಧ್ಯಕ್ಷ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಅವರಿಗೆ ಮನಸ್ಸಿನಲ್ಲಿ ಭಾಳ ಅವ್ರಿಗೆ ಅಭಿಮಾನ ಇದೆ ನಮಗೆ. ಬಟ್ ಅವ್ರು ಸ್ವಲ್ಪ ನೋವು ಕೊಡ್ತು ನಮಗೆ. ಹಂಗಾಗಿ ಈ ಸತಿ ಎಲ್ಲರೂ ಸ್ವಲ್ಪ ಇಂಡಿಪೆಂಡೆಂಟ್ ಮಾಡ್ಬೇಕಂತ ಮಾಡಿದ್ದೀವಿ. ಆಮೇಲೆ ನಾಯಕರು ನಾಯಕರುಗಳು ಎಲ್ಲರಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸುಮ್ಮನೆ ತೋರಿಸ್ತಾ ಇದ್ದಾರಲ್ಲ, ಯಾರು ಮಾಡ್ತಾರಲ್ಲ, ಎಲ್ಲ ನಾಯಕರುಗಳು ಮಾಡ್ತಿರೋದೇ BJPಗೋಸ್ಕರ. ಅವರು BJP ಮಾಡ್ತಾರೆ. ಮಾಡಬೇಕು, ಈ ಥರ ಒಂದು ಒಗ್ಗಟ್ಟಾಗಿ ಮಾಡ್ಬೇಕು. ಕೆಲಸ ಮಾಡಿದ್ರೇ ಏನಾರ ಒಂದು ಬರುತ್ತೆ. ಮುಂದಿನ ದಿನಗಳಲ್ಲಿ ಮುಂದಿನ ಅವಕಾಶ ಸಿಕ್ಕರೆ ಏನಾರ ಎಲ್ಲ ಮಾಡೋಣಂತೆ ಎಲ್ಲರೂ ಸೇರಿ. ನನ್ನ ಹೆಸರು ನಾಜಿಮ್ ಅಂತ. ಭಾಳ ಜನ ನಿಂತ್ಕೊಂತಾರೆ ಮುಸ್ಲಿಂ ಜನ ಅವರು. ಆದರೆ ಸ್ವಲ್ಪ ಅವರವರಿಗೆ ಮಟ್ಟಕ್ಕೆ ಅದಾರೆ. ಆದರೆ ಈ ಸಲ ಅಂದರೆ ಒಂದು 80-90% ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾರೆ. ಈಗ 30,000-35,000 ಮಠದಿಂದ ಕಾಂಗ್ರೆಸ್ ಗೆಲ್ಲೋದು ಗ್ಯಾರಂಟಿ, ಗೆದ್ದೇ ಗೆಲ್ತೈತಿ. ಯಾಕಪ್ಪ ಅಂದರೆ ಆ ಥರ ಶಾಮನೂರು ಶಿವಶಂಕರಪ್ಪ ಅವರು ಒಳ್ಳೆ ಕೆಲಸ ಮಾಡೋಗಿದ್ದಾರೆ. ಆ ಥರ ಜನರಿಗೆ ಹಚ್ಕೊಂಡಾರೆ. ಇನ್ನೊಂದು ಮಾತೇನಪ್ಪ ಅಂದರೆ ಅವ್ರು ಯಾರಿಗೂ ಈ ಜಾತಿ ಆ ಜಾತಿ ಅಂತ ಯಾವತ್ತೂ ಮಾಡಿಲ್ಲ. ಆದರೆ ಇದ್ರ ಮುಂದೆ ಅವ್ರ ಮೊಮ್ಮಗ ಒಳ್ಳೆ ಕೆಲಸ ಮಾಡ್ತಾನೆ ಅಂತೇಳಿ ಭರವಸೆ ಐತಿ. ಇನ್ನು ಒಳ್ಳೆ ಹುಡುಗ, ಅರೆ ಹರಿಯೋದು ಹುಡುಗ, ಏನು 28-29 ವರ್ಷ ಇರ್ಬೋದು ಅವನಿಗೆ ಅಷ್ಟೇ, ಯಂಗಿಸ್ಟಾರ್ ಏನು ಅಂಥ ಹುಡುಗ ವಿಧಾನಸೌಧಕ್ಕೆ ಹೋಗಿದ್ರೆ ಒಳ್ಳೆ ಕೆಲಸ ಮಾಡಬೇಕಂತ ಅವ್ನ ಮನಸ್ಸಿನಲ್ಲಿ ಐತಿ. ಅವನಿಗೆ ಒಳ್ಳೆ ಲೀಡಿಂಗಿಂದ ಗೆಲ್ಲಿಸಿ ಅವನಿಗೆ ವಿಧಾನಸೌಧ ಕಳಿಸಿ ಒಳ್ಳೆ ಕೆಲಸ ಮಾಡೋಕ್ಕೆ ನಾವೆಲ್ಲ ಸೀಮಿತಾಗಿ ಕೆಲಸ ಮಾಡಾಕತ್ತೇವೆ. ಈ ಸಲ ಇಲ್ಲಾಂದರೆ ಮುಂದಿನ ಸಲ ಯಾರೋ ಒಂದು ಮುಸ್ಲಿಮಿಗೆ ಒಂದು ಟಿಕೆಟ್ ಕೊಡ್ತಾರಂತ ಒಂದು ಭರವಸೆ ಐತಿ. ಸಿದ್ದರಾಮಯ್ಯ ಸರ್ ಮೇಲೆ, DK ಶಿವಕುಮಾರ್ ಸರ್ ಮೇಲೆ, ಜಮೀರ್ ಅಹ್ಮದ್ ಸರ್ ಮೇಲೆ, ಅವ್ರ ಮೇಲೆ ಒಂದು ಭರವಸೆ ಐತಿ. ಆದರೆ ಅವರಂತೂ ಎಲ್ಲರೂ ಸೇರ್ಕೊಂಡು ಈ ಸಲ ನೆಕ್ಸ್ಟ್ ಸಲ ಏನೈತಲ್ಲ ಮುಸ್ಲಿಮ್ಸಿಗೆ ಟಿಕೆಟ್ ಕೊಡಿಸ್ತಾರೆ ಅಂತೇಳಿ ಒಂದು ಭರವಸೆ ಐತಿ. ಆ ಭರವಸೆ ಮೇಲೆ ಎಲ್ಲರೂ ಕಾಂಗ್ರೆಸ್ಸಿಗೆ ಕೆಲಸ ಮಾಡಾಕತ್ತಾರೆ. ಯಾವ 90% ಅದು ಸಮರ್ಥರು ಗೆದ್ದಿದ್ದಾರಾಗಲೇ ಗೆದ್ತಾರೆ. ಆದರೆ ಒಳ್ಳೆ ಲೀಡಿಂಗಿಂದ ಗೆಲ್ತಾರೆ. ಯಾಕಂದರೆ BJPಗೆ ಬರೋಕ್ಕೆ ಕೊಡಬಾರ್ದು. ನಮ್ಮ ದಕ್ಷಿಣದಲ್ಲಿ ಯಾವತ್ತೂ BJP ಬಂದಿಲ್ಲ, ಭಾಳ ವರ್ಷ ಆಯ್ತು. ಆದರೆ ಈ ಸಲ ಬಂದುಬಿಟ್ರೆ ನಮಗೆ ಭಾಳ ನೋವಾಗ್ತೈತಿ. ಆದರೆ ಕೊಡೋಕ್ಕೆ ಚಾನ್ಸೇ ಇಲ್ಲ, ಬರೋಂಗಿಲ್ಲ BJP. ಅಸಮಾಧಾನ ಇದೆ.
ಯಾಕಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಮಗೂ ಒಂದು ಜನಪ್ರತಿನಿಧಿ ಆಗೋ ಅವಕಾಶ ಇತ್ತು, ನಮಗೆ ಕೊಡ್ರಿ ಅಂತ ನಾವು ಕೇಳಿದ್ವಿ. ಅಲ್ಪಸಂಖ್ಯಾತರಿಗೆ ಭಾಳ ವರ್ಷಗಳಿಂದ ಇಲ್ಲಿ ಒಂದು ಬೇಡಿಕೆ ಇದೆ. ಇಲ್ಲಿ ನಾವು ಅಲ್ಪಸಂಖ್ಯಾತರಿಗೆ ಒಂದು ಶಾಸಕರಾಗಿ ನೋಡಬೇಕು ಅನ್ನೋ ಆಸೆ ಇತ್ತಲ್ಲ, ಹಾಗೂ ಅಹಿಂದ ವರ್ಗದ ಜನರ ಕೂಗು ಸಹ ಇದೇ ಇತ್ತು. ಆದ್ದರಿಂದ ಅದು ಅವಕಾಶ ಸಿಗಲಿಲ್ಲದಕ್ಕೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ನೌಷಾದ್ ಅಂತ ಅವ್ರು ವಕಾಲತ್ ಮಾಡ್ತಿರೋದು. ಈ ಸಲ ಬಂದರೆ ಇದು ಕಾಂಗ್ರೆಸ್ಸೇ ಬರೋದು. ಯಾಕೆಂದರೆ ಈಗ ಕಾಂಗ್ರೆಸ್ಸು ಮತ್ತು ನಮ್ಮ ಜನರ ಮಧ್ಯೆ ಒಬ್ಬರು ಕೋಮುವಾದಿಗಳು ಭಾಳ ಜನ ಬಂದು ನಾವು ಈ ಥರ ನಮ್ಮ ಒಂದು ನಮಗೆ ಸೀಟ್ ಕೊಡಿ ಹಂಗಿಂಗಂತ ಭಾಳ ಜನ ಮಾಡಿದರು. ಅದು ಅವರು ಮುಂದುವರಿಸಲಿಲ್ಲ. ಆದ ನಂತರ ನಾವು ಈಗ SDP ಆಗಲಿ ಮತ್ತು ಇನ್ನೊಂದು ಪಕ್ಷ ಐತಲ್ಲ ವಜ್ರದ್ದಾಗಲಿ ಮತ್ತು ಕಡ್ಡಿಪಟ್ಟಣ ಆಗಲಿ ಇನ್ನೊಂದಿದೆ ಗಾಳಿಪಟ, ಅವರು ಸಹಿತ ಒಂದು 25,000 30,000 ಓಟ್ ತೊಗೋಬಹುದು ನಮ್ಮ ಇದರಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ. ಅವ್ರು ಏನಂದರೆ ಕಾಂಗ್ರೆಸ್ ಓಟೇ ತೊಗೊಳೋದವರು. ಕಾಂಗ್ರೆಸ್ ಬಿಟ್ಟು ಮತ್ತು ಬೇರೆ ಯಾವುದು ಓಟಿಗೆ ಅವರು ಐತಲ್ಲ ಇದು ಮಾಡ್ತಿಲ್ಲ. ಮತ್ತು BJPನವ್ರಿಗೆ ಸಾಲಿಡ್ BJPನವ್ರಿಗೆ ಏನು ಓಟ್ ಬೀಳುತ್ತೆ ಅದೇ ಓಟು ಕಂಟಿನ್ಯೂ ಆಗುತ್ತೆ ಅವರಿಗೆ. ಆ ಕಾಂಗ್ರೆಸ್ ಓಟೇ ಈ ಸಲ ಐತಲ್ಲ ಇವ್ರು ತೊಗೊಳ್ತಿರೋದು, ಯಾರೋ ಪಕ್ಷೇತರರು ತೊಗೊತಿರೋದು. ಈಗ ಎಲ್ಲರೂ ಐತಲ್ಲ ಬಂಡೆದ್ದ ಕಾಂಗ್ರೆಸ್ಸಿಂದ ಬಂಡಾಯ ಅಭ್ಯರ್ಥಿಗಳೇ ಅವರು ಎಲ್ಲರೂ. ಈಗ ಹೇಳಬೇಕಾದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮುಸ್ಲಿಮ್ಸಿಗೆ ಇವರು ಸೀಟ್ ಕೊಡಬೇಕಿತ್ತು. ಯಾವುದೇ ಒಂದು ಕಾರಣಾಂತರಗಳಿಂದ ಅವರು ಸೀಟ್ ಕೊಟ್ಟಿಲ್ಲ. ಈ ಸೀಟ್ನಲ್ಲಿ ಊಹಾಪೋಹಗಳು ಏನಂದರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥರವರು ಸೋತ್ರೆ ನೆಕ್ಸ್ಟ್ ಮುಸ್ಲಿಮ್ಸ್ರಿಗೆ ಗ್ಯಾರಂಟಿ ಸೀಟ್ ಕೊಡೋದು ಗ್ಯಾರಂಟಿ ಅಂದ ಹೈಕಮಾಂಡಿಂದ ಒಂದು ಊಹಾಪೋಹಗಳು ಬಂದಿದೆ. ಆದುದರಿಂದ ನಾವು ಐತಲ್ಲ ನಾವು ಎಲ್ಲರೂ ಇಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ 90% ಕೈಗೆ ಓಟ್ ಹಾಕೋದು. ಯಾಕೆ ಕೈಗೆ ಓಟ್ ಹಾಕೋದು ಅಂತಂದರೆ ನಮ್ಮ ಹಿರಿಯರು ನಮ್ಮ ತಂದೆ ಕೊಟ್ಟಿರೋದಪ್ಪ ನಾವು ಅದೇ ಓಟ್ ಹಾಕೋದು, ಬೇರೆಯವರು ಅದಕ್ಕೆ ಓಟ್ ಹಾಕೋದು, ಅದೇ ಓಟು ಇದು ಮಾಡ್ತಿದ್ವಿ. ಈಗ ಇಲ್ಲಿ ಇದು ಕರ್ನಾಟಕದ ಕಣ್ಣು ಇಡೀ ದಾವಣಗೆರೆ ದಕ್ಷಿಣದ ಇದು ಎಲೆಕ್ಷನ್ ಮೇಲೆ ನಿಂತಿದೆ. ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ, ಅಲ್ಪಸಂಖ್ಯಾತರಿಗೆ ಸೀಟ್ ಕೊಟ್ಟಿಲ್ಲ. ಯಾಕೆ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ, ಕುಟುಂಬದವರೇ ಅವರೇ MP ಆಗ್ತಿದ್ದಾರೆ, ಅವರೇ ಇನ್ನೊಬ್ಬರು MLA ಆಗ್ತಿದ್ದಾರೆ, ಅವ್ರ ಮೊಮ್ಮಗ ಅವರೇ ಆಳ್ಬೇಕಾ ಏನು? ಬೇರೆಯವರು ಅಹಿಂದದವರು ಏನು ನಾವು ಅಭ್ಯರ್ಥಿಗಳು ಇಲ್ವಾ? ಯಾರು ಸಮರ್ಥಕವಾಗಿ ಇಲ್ವಾ? ಅಲ್ಲಿ ದಕ್ಷಿಣದಲ್ಲಿ ಯಾವುದೇ ಪಕ್ಷ ಬರಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸಬೇಕು ಅಂತ ಭಾಳ ಜನ ಟ್ರೈ ಮಾಡಾಕತ್ತಾರೆ. ಅದ್ರ ಬಗ್ಗೆ ನಾವು ಮತ್ತೆ ಏನು ಮಾತಾಡೋಂಗಿಲ್ಲ. ಎಲೆಕ್ಷನ್ ಆದಮೇಲೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಜನರೇ ಐತಲ್ಲ ಎಲ್ಲ ತೀರ್ಮಾನಕ್ಕೆ ಜನರೇ ಬದ್ಧ.